ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಸಾಫ್ಟ್ ಆಗಿರುವಂಥ ಒಂದು ಬನಾರಸ್ ಸೀರೆಗೆ ಡಿಫ್ರೆಂಟ್ ಆಗಿರುವಂಥ ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ. ನ್ಯೂ ಟೈಪ್ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಹಾಕೋ ಮೆಥಡ್ ಓಲ್ಡ್ ಆದರೂ ಕೂಡ ಲುಕ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇದಕ್ಕೆ ಸ್ಯಾರಿ ಕಲರ್ ಕಾಂಬಿನೇಷನ್ ಒಂದು ಸುಮಾರು ಕಲರ್ಸ್ ಇದೆ, ಫ್ಲವರ್ಸ್ ಕೂಡ ಇದೆ. ಯಾವ ಕಲರ್ ಬೇಕಿದ್ರೆ ವರ್ಕ್ ಮಾಡ್ಕೋಬೋದು. ಬಟ್ ಮೇಯ್ನಾಗಿ ಇಲ್ಲಿ ನಾನು ತೊಗೊಂಡಿರೋಂಥದ್ದು ಗೋಲ್ಡು ಮತ್ತು ಸ್ಯಾರಿಯಲ್ಲಿರುವಂಥ ಕಲರ್ ಮೇನ್ ತೊಗೊಂಡಿದ್ದೀನಿ. ಇಲ್ಲಿ 2 ಕಲರು ದಾರನ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಗೋಧಿ ಮಾಟ ಇರುವಂಥ ಉದ್ದ ಇರುವಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ನಾನು ಬಂದು ಈ ಬೀಡ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಡಿಸೈನ್ಸ್ ಕೂಡ ಸಿಗುತ್ತೆ, ಅದು ಕೂಡ ನೀವು ತೊಗೋಬೋದು. ನಿಮ್ಮ ಇಷ್ಟವಾದಂಥ ಬೀಡ್ಸನ್ನ, ಲೆಂತಿ ಆಗಿರುವಂಥ ಬೀಡ್ಸನ್ನ ನೀವು ತೊಗೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಪಲ್ಲುಗೆ ಇದು ರೈಟ್ ಸೈಡು. ಸೊ ಥ್ರೆಡ್ ಬಂದು ಈ ರೀತಿ ನಾಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಬೆರಳಲ್ಲಿ ಈ ರೀತಿ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಈ ರೀತಿ ಇಟ್ಕೊಂಡ್ಮೇಲೆ ನನಗೆ ಈ ರೀತಿ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ತುದಿಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡನ್ನು ಎಳ್ಕೋಬೇಕು. ಫಸ್ಟು ಈ ರೀತಿ ಥ್ರೆಡನ್ನು ಎಳ್ಕೊಂಡ್ಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಸತಿ ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ದಾರನ ತೊಗೊಂಡು ಇನ್ನೊಂದು ಲಾಕನ್ನು ಮಾಡ್ಕೋಬೇಕು. 2 ಲಾಕನ್ನು ಹಾಕೋಬೇಕು. ಈ ಥರ 2 ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 4 4 ಚೈನ್ಗಳನ್ನ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆದಷ್ಟು ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಎಳೆಯುತ್ತಾ ಲಾಕ್ ಹಾಕೋದು ಬೇಡ. ಸೊ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 4 ಚೈನ್ ವರ್ಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಸತಿ 4 ಚೈನ್ಗಳನ್ನ ಹಾಕಿಬಿಟ್ಟು ವರ್ಕ್ ಅನ್ನೋದು ಮಾಡಿದ್ದೀನಿ. ಸೊ ಈ 4 ಚೈನ್ 2 ಸತಿ ಹಾಕಿದ ಮೇಲೆ ಈಗ ಮತ್ತೆ 1 2 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ಕೋಬೇಕು. 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಈಗ ನೀಡಲ್ ಮೇಲೆ ಇರುವಂಥ ದಾರ ನೀವು ತೆಗೆದೇನೆ ಹಾಗೆ ನೀಡಲ್ನ ಎಡಗಡೆ ಸಹಾಯದಲ್ಲಿ ಹಿಡ್ಕೊಂಡ್ಬಿಟ್ಟು ಬಲಭಾಗದಿಂದ ಈ ಉದ್ದ ಇರುವಂಥ ಬೀಡ್ಸನ್ನ ನೀಡಲ್ಗೆ ಹಾಕಬೇಕು. ಸೊ ನೀಡಲ್ಗೆ ಹಾಕಿಬಿಟ್ಟು ಇದನ್ನು ಕರೆಕ್ಟಾಗಿ ಪಾಯಿಂಟ್ ನೋಡ್ಕೊಳ್ಳಿ. ಸ್ವಲ್ಪ ತುದಿಗೆ ಹಾಕೋದು ಬೇಡ, ಸ್ವಲ್ಪ ಜಾಸ್ತಿ ಒಳಗಡೆ ತಗೊಂಡು ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ಎರಡಿಂದ ಒಂದ್ಸರಿ ಈ ರೀತಿ ದಾರನ ಮೇಲ್ಗಡೆ ಪಾಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಣಿನ ಪೋಣಿಸ್ಕೊಂಡು ಎರಡರಿಂದ ಒಂದ್ಸರಿ ದಾರನ ಪಾಸ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಎರಡರಿಂದ ಒಂದ್ಸರಿ. ಸೊ ಈ ಥರ ಲೆಂತಿಯಾಗಿ ಬೀಡ್ಸನ್ನ ನಾವು ಸ್ಟ್ರೇಟಾಗಿ ಹಾಕ್ಕೋಬೇಕಾಗತ್ತೆ ಈ ಒಂದು ಡಿಸೈನ್ಗೆ. ಸೊ ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ಹೇಳಿದಾಗ ಈ ಬೀಡ್ಸಿಂದ ಈ ರೀತಿ ಡಿಫ್ರೆಂಟಾಗಿ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಸೊ ಈ ಥರ ಈ ರೀತಿ ಲೆಂತಿಯಾಗಿ ಸ್ಟ್ರೇಟಾಗಿ ಬೀಡನ್ನ ಹಾಕ್ಕೊಂಡ್ಮೇಲೆ ಇಲ್ಲಿ ಬೀಡ್ ಬ್ಯಾಕ್ ಸೈಡ್ ದಾರ ಇದೆಯಲ್ಲ, ಈ ದಾರಕ್ಕೆ ಮತ್ತೆ ಒಂದು ಚೈನ್ನ ಹಾಕ್ಕೊತೀನಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಬೀಡ್ ಬ್ಯಾಕ್ ಸೈಡಲ್ಲಿ ಇರುವಂಥ ಥ್ರೆಡ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ 3 ದಾರ ಇದೆ, ಈ 3 ದಾರನ ಒಟ್ಟಿಗೆ ಎಳ್ಕೊತೀವಿ. ಅಂದರೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೋಬೇಕು. ಬೀಡ್ ಬ್ಯಾಕ್ ಸೈಡಲ್ಲಿ ಇರುವಂಥ ಥ್ರೆಡ್ಡಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಒಂದು ಸತಿ ದಾರ ಸುತ್ಕೋಬೇಕು, ಮತ್ತು ಬ್ಯಾಕ್ ಸೈಡಲ್ಲಿರುವಂಥ ಥ್ರೆಡ್ಡಲ್ಲಿ ಹೋಗಿ ದಾರನ ತೊಗೊಂಡು ಇಲ್ಲಿಗೆ ಇರುವಂಥ 3 ದಾರನ ಒಟ್ಟಿಗೆ ಈ ರೀತಿ ಮಾಡಿಕೊಂಡಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇಲ್ಲಿ 3 ಸತಿ ಹಾಫ್ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಇದು ಬಂದು 4, ಇದು ಬಂದು 5, ಇದು 6 ಹಾಫ್ ಡಬಲ್ ಕ್ರೋಶೆ ಬೀಡ್ ಬ್ಯಾಕ್ ಸೈಡಲ್ಲಿ ಇರುವಂಥ ಥ್ರೆಡ್ಡಿಗೆ ವರ್ಕ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಇದು ತುಂಬ ದೂರ ಎಳೆಯುತ್ತಾ ಬೇಡ, ಜಸ್ಟ್ ಬೀಡ್ ಸ್ಟ್ರೇಟ್ ಆಗಿದೆಯಲ್ಲ ನೋಡ್ಕೊಂಬಿಟ್ಟು, ಅಕಸ್ಮಾತ್ ನಿಮಗೆ ಈ ಥರ ಟೈಟ್ ಆಗಿದ್ಕೊಂಡು ಜಗ್ದಾಗ ಇಲ್ಲಿ ಸುಕ್ ಬರುತ್ತೆ ಅನ್ನೋಂಗಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ನೀವು ಹಾಫ್ ಡಬಲ್ ಕ್ರೋಶೆನ ಹಾಕೋಬೋದು. ಇಲ್ಲಿ 6 ಕರೆಕ್ಟಾಗಿದೆ ನಾನು ತೊಗೊಂಡಿರುವಂಥ ಲೆಂತ್ ಬೀಡ್ಸಿಗೆ. ಇನ್ನೊಂದು ಸ್ವಲ್ಪ ನೀವು ಚಿಕ್ಕದಾಗಿ ತೊಗೊಂಡಾಗ ಒಂದು ಹಾಫ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ 6 ಹಾಕಿದ ಮೇಲೆ ಮತ್ತೆ ಪಲ್ಲುಗೆ ನೀಡಲ್ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡ್ಕೊಂಬಿಟ್ಟು ಈಗ ಮತ್ತೆ 1 2 3 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು.
4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 4 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಕಂಟಿನ್ಯೂ ಆಗಿ ಅದೇ 4 ಚೈನ್ ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್, ಮತ್ತೆ 4 ಚೈನ್ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಇಲ್ಲಿ 4 ಚೈನನ್ನೇ ಹಾಕಿದ್ದೀನಿ. ಯಾವುದೇ ಒಂದು 3, 2, 3 ಆ ಥರ ಏನೂ ಚೇಂಜಸ್ ಮಾಡಿಲ್ಲ. ಸೊ ಸ್ಟಾರ್ಟಿಂಗಿಂದ ಡಿಸೈನ್ ಲಾಸ್ಟ್ ಎಂಡ್ವರೆಗೂ ಕೂಡ ನೀವು 4 ಚೈನ್ ವರ್ಕ್ನ ಮಾಡ್ಕೋಬೇಕು. ಇಲ್ಲಿ ಬಂದು ನೋಡಿ ಮಿಡ್ಲಲ್ಲಿ ನಾನು 3 ಸತಿ ವರ್ಕ್ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚು ಬರುತ್ತೆ, ಆಚೆ ಹಾಕೋದಕ್ಕೆ ಚೈನ್ ಬೇಕು, ಹಂಗಾಗಿ ಇಲ್ಲಿ 2 ಸತಿ ಮಾಡ್ಕೊಂಡಿದ್ದೀನಿ. ಬಟ್ ಈ ಕಡೆ ಕೂಡ ವರ್ಕ್ ಮಾಡಬೇಕು, ಮಿಡ್ಲಲ್ಲಿ ಕುಚ್ಚು ಬರುತ್ತೆ, ಹಂಗಾಗಿ ಇಲ್ಲಿ 4 ಚೈನ್ನ 3 ಸತಿ ಮಾಡ್ಕೊಂಡಿದ್ದೀನಿ. ಈಗ 3 ಸತಿ 4 ಚೈನನ್ನು ಹಾಕಿದ ಮೇಲೆ ಈಗ 1, 2, 3 ಚೈನ ಮಾಡ್ಕೋಬೇಕು. ನೀಡ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು, ಹಾಗೆ ಉಳಿಸ್ಕೊಂಡು ಇದಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಈ ರೀತಿ ಬೀಡನ್ನ ಹಾಕಿದ ಮೇಲೆ ನೋಡಿ ಸೀದಾ ಡೈರೆಕ್ಟಾಗಿ ಯಾವುದೇ ಒಂದು ನೀಡ ಮೇಲೆ ದಾರ ತೊಗೊಳ್ದೇನೆ ಸ್ಟ್ರೇಟಾಗಿ ಈ ರೀತಿಯಾಗಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ಬ್ಯಾಕ್ ಸೈಡಿಂದ ದಾರನ ಎಳ್ಕೊಂಡು 2ರಿಂದ 1 ಸರಿ ಈ ರೀತಿ ದಾರನ ಪಾಸ್ ಮಾಡಿಕೊಂಡು ಸೀದಾ ಮೇಲ್ಗಡೆ ನೀವು ದಾರನ ಎಳ್ಕೊಬೇಕು ನಿಧಾನಕ್ಕೆ. ಈ ರೀತಿ ತಂದಾಗ ಸ್ಟ್ರೇಟಾಗಿ ಮೇಲೆ ಬರುತ್ತೆ. ಆಮೇಲೆ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಳ್ಳಿ. ಆಮೇಲೆ ಈಗ 2ರಿಂದ 1 ಸರಿ ದಾರ ಪಾಸ್ ಮಾಡ್ಕೋಬೇಕು. ಸೊ ಈ ಥರ ಹಾಕಿದ ಮೇಲೆ 1 ಚೈನ ಮಾಡ್ಕೋಬೇಕು. ಆಮೇಲೆ ಬ್ಯಾಕ್ ಸೈಡಲ್ಲಿರುವಂಥ ಥ್ರೆಡ್ಡಲ್ಲಿ ಹೋಗಿ ದಾರನ ತೊಗೊಂಡು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಅದು 6 ಟೈಮ್ ಹಾಕ್ಕೊಳ್ಳಿ. ಸ್ವಲ್ಪ ಫೋಲ್ಡಿಂಗ್ ಆಯ್ತಾ ಇದೆ, ನಮಗೆ ಟೈಟ್ ಆಯಿತು ಅನ್ನೋಂಗಿದ್ರೆ ಇನ್ನೊಂದು ಎಕ್ಸ್ಟ್ರಾ ಕಂಬನ ನೀವು ಹಾಕ್ಕೋಬೋದು. ಇಲ್ಲಿ 6 ಸತಿ ಈ ರೀತಿ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಈ ರೀತಿ ಮಣಿನ ಹಾಕಿಬಿಟ್ಟು ವರ್ಕ್ ಅನ್ನೋದು ಮಾಡ್ಕೋಬೇಕು. ಈ ರೀತಿಯಾಗಿ ಹಾಕಿದ್ದೀನಿ ನೋಡಿ ನಾನು. ಈಗ 2ನೇ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. 2ನೇ ಸ್ಟೆಪ್ಪಲ್ಲಿ ಸ್ಯಾರಿ ಮ್ಯಾಚಿಂಗ್ ದಾರ ಏನಿದೆಯೋ, ಬಾಡಿ ಫುಲ್ ಕಲರ್ ಏನಿದೆಯೋ ಆ ಕಲರ್ನೇ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಲಾಕನ್ನು ಹಾಕಿದ್ದೀವಲ್ವ, ಆ ಒಂದು ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಳ್ಳೋಣ. ಈ ರೀತಿ ದಾರನ ಎಳ್ಕೊಂಡು ಇದನ್ನು ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ. ಇದು ಒಂದು ಲಾಕ್ ಸಾಕು. ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಈಗ 4 ಚೈನ ಮಾಡ್ಕೋಬೇಕು. ಸೊ 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಪಾಯಿಂಟ್ ಎಲ್ಲಿ ಲಾಕ್ ಮಾಡಿದ್ದೀವಲ್ವ ಆ ಪಾಯಿಂಟಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಹಾಕಿ ದಾರನ ತೊಗೊಂಡು ಈ 4 ಚೈನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ನೀಡಲ್ ಮೇಲೆ ಮತ್ತೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರನ ಸುತ್ತಕೊಂಡು ಇಲ್ಲಿ 3 ಚೈನ್ ಏನು ವರ್ಕ್ ಮಾಡಿದ್ದೀವಲ್ವ ಈ 3 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ, 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಕೆಳಗಡೆ 4 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಇಲ್ಲಿ ಹಾಕಿರುವಂಥ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ ಈ ಕಂಬದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಲಾಕ್ ಮಾಡಿಕೊಂಡಾಗ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ಥರ ಒಂದು ಪಿಕೋ ಹಾಕಿದ ಮೇಲೆ ನೀಡ ಮೇಲೆ ಮತ್ತೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ಅದೇ ಚೈನ್ ಒಳಗಡೆ ಹೋಗಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 3 ಚೈನ್ ಮತ್ತೆ ಲಾಕ್, ಮತ್ತೆ ನೀಡ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಮತ್ತೆ ಇದರೊಳಗಡೆ ಲಾಕ್, ನೀಡ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಇದೇ ಪಾಯಿಂಟಲ್ಲಿ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತು ಇದರೊಳಗಡೆ ಲಾಕ್. ಸೊ ಈ ರೀತಿಯಾಗಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ ನೋಡಿ 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀನಿ. ಎಲ್ಲದಕ್ಕೂ ಒಂದೊಂದು ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಈಗ ಮತ್ತೆ ನೀಡ ಮೇಲೆ 2 ಸತಿ ದಾರನ ಸುತ್ತಕೊಂಡು ಈ ಕಡೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀವಿ. ಇಲ್ಲಿ ಚೈನ್ ಥರ ನಿಮಗೆ ಹೋಲ್ಸ್ ಕಾಣಿಸ್ತಾ ಇರುತ್ತೆ ನೋಡಿ, ನೀಟಾಗಿ ಕಾಣಿಸ್ತಾ ಇದೆ. ಈಗ ಇಲ್ಲಿ ಹಾಕಿರುವಂಥ 6 ಹಾಫ್ ಡಬಲ್ ಕ್ರೋಶೆ ಕಂಬಗಳು ಏನಿದೆಯೋ ಚೈನ್ ಥರ ಏನು ಕಾಣಿಸ್ತಾ ಇದೆಯೋ ಸೊ ಆ ಒಂದು ಪಾಯಿಂಟಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೋಬೇಕು. ಮತ್ತೆ 3 ಚೈನ್ ಮತ್ತೆ ಒಂದು ಪಿಕಾಟ್. ಸೊ ಮೇಲೆ ಸ್ಟೆಪ್ಪಲ್ಲಿ ಯಾವುದೇ ಒಂದು ಬೀಡ್ಸ್ ಬರಲ್ಲ, ಕಂಪ್ಲೀಟಾಗಿ ನೀವು ಥ್ರೆಡ್ ವರ್ಕ್ನ ಮಾಡ್ಕೊಂಡು ಹೋಗ್ಬೋದು. ಫಾಸ್ಟಲ್ಲಿ ಆಗಿಬಿಡುತ್ತೆ, ಯಾವುದೇ ಬೀಡ್ ಆ್ಯಡ್ ಮಾಡುವಂಥ ಕೆಲಸ ಇರೋದಿಲ್ಲ. ಥ್ರೆಡ್ ವರ್ಕ್ ಆಗಿದ್ರೆ ಫಾಸ್ಟಲ್ಲಿ ಮೂವ್ ಆಗುತ್ತೆ ಡಿಸೈನ್ ಅಂತಲೇ ಹೇಳ್ಬೋದು ಇದು. ಸೊ ಮತ್ತೆ ನೀಡ ಮೇಲೆ 2 ಸತಿ ದಾರ ಸುತ್ಕೊತಾ ಇದ್ದೀನಿ. ಕೆಳಗಡೆ ಹಾಕಿರುವಂಥ ಹಾಫ್ ಡಬಲ್ ಕ್ರೋಶೆ ಹೋಲ್ಸ್ ಏನಿದೆಯಲ್ಲ ಆ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ತ್ರಿಬಲ್ ಕ್ರೋಶೆ ಕಂಬ, ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 3 ಚೈನ್ ಹಾಕಿಬಿಟ್ಟು ಆ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ ಲಾಕ್, ಮತ್ತು ನೀಡ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ಪಕ್ಕದಲ್ಲಿ ಕೆಳಗಡೆ ಇರುವಂಥದ್ದಕ್ಕೆ
ಕೆಳಗಡೆ ಏನು ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀವಲ್ಲ 6 ಬರಿ, ಯಾವುದೇ ಒಂದು ಹಾಫ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ದಂಗೆ ಪ್ರತಿ ಒಂದು ಹಾಫ್ ಡಬಲ್ ಕ್ರೋಶೆದಲ್ಲಿ ನೀವು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ 6 ತ್ರಿಬಲ್ ಕ್ರೋಶೆ ಕಂಬ ಕೆಳಗಡೆ ಇರೋಂಥ ಹಾಫ್ ಡಬಲ್ ಕ್ರೋಶೆಗೆ 6 ಬರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಪಿಕಾಟ್ ವರ್ಕ್ ಮಾಡಿದ್ದೀನಿ. 1 2 3 4 ಈ ಒಂದು ಚೈನಲ್ಲಿ ಬಂದಿದೆ. ಇನ್ನು 6 ಬಂದು ಇಲ್ಲಿ ನಾವೇನು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಹೋಲಲ್ಲಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಈ ರೀತಿ 6 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲಿ 4 ಚೈನ್ ಲೆಂತ್ಗೆ ಕರೆಕ್ಟಾಗಿ ಆ ಒಂದು ಆಚ್ ಅನ್ನೋದು ಬರುತ್ತೆ. ಇಲ್ಲಿ 4 ಚೈನ್ ಲಾಕ್ ಏನು ಮಾಡಿದ್ವಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಆಚನ್ನು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡಾಗ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ಡಿಫ್ರೆಂಟಾಗಿ ಬಂದಿದೆ ಡಿಸೈನು, ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ 4 ಚೈನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಮತ್ತೆ 4 ಚೈನ್ ಮೇಲೆ ಲಾಕ್ ಏನಿದೆಯಲ್ಲ ಆ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಸೇಮ್ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳಿ. ಫಸ್ಟ್ ಪಾಯಿಂಟಲ್ಲಿ ಏನು ನಾವು ವರ್ಕ್ ಮಾಡಿದ್ದೀವಲ್ವ ಡೈರೆಕ್ಟಾಗಿ ಲೈನ್ ಚೈನ್ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್, ಮತ್ತು ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಮತ್ತು ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೋಬೇಕು, ಮತ್ತು ಒಂದೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೂ 3 ಚೈನ್ ಹಾಕಬೇಕು. ಆ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು. ಈ ಆಚೆನೂ ಕೂಡ ಫಿನಿಶ್ ಮಾಡಿದ್ದೀನಿ. ಮತ್ತು 4 ಚೈನ್ ಲೆಂತ್ ಎಷ್ಟಿದೆಯೋ ಅಲ್ಲಿಗೆ ಬರುತ್ತೆ ಅದು, ಮತ್ತು ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಮೇಲೆ 4 ಚೈನ್ನ ಹಾಕೊತ. ಸೊ 4 ಚೈನ್ ಮೇಲೆ 4 ಚೈನ್ ಹಾಕಿಬಿಟ್ಟು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ ನೀಡಲ್ ಮೇಲೆ 2 ದಾರ ಸುತ್ಕೊಳ್ಳಿ. ನೆಕ್ಸ್ಟ್ ಇರುವಂಥ ಬೀಡ್ಸ್ಗೆ ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಡಿಸೈನ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ಯಾವಾಗಲೂ ಒಂದೇ ಕಲರಲ್ಲೇ ವರ್ಕ್ ಮಾಡಿ ಒಂದೇ ಕಲರಲ್ಲೇ ಕುಚ್ಚು ಹಾಕ್ತಾ ಇದ್ದೆ. ಬಟ್ ಇವತ್ತು ಸ್ಯಾರಿಯಲ್ಲಿ ತುಂಬ ಆಪ್ಷನ್ ಕಲರ್ ಇರೋದ್ರಿಂದ ಈ ರೀತಿ 3 ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಮೇನ್ ಪಲ್ಲು ಕಲರಲ್ಲೇ ನಾನು ಇಲ್ಲಿ ಹಾಕಿಲ್ಲ. ಬಟ್ ಪಲ್ಲು ಕಲರ್ ಹಾಕಿದರೆ ಈ ಲುಕ್ ಅನ್ನೋದು ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಸೊ ಇದರಲ್ಲಿರುವಂಥ ಎಲ್ಲ ಕಲರ್ಸ್ನ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಕಲರ್ಫುಲ್ಲಾಗಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಬೀಡ್ಸು ತುಂಬಾ ಕಡಿಮೆ ಇದೆ. ಸೊ ನೋಡ್ಬೋದು ನೀವು ಫೈನಲ್ ಆಗಿ ಲುಕ್ಕು ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ, ನಿಮಗೂ ಕೂಡ ಡೆಫಿನೆಟ್ಲಾಗಿ ಇಷ್ಟ ಆಗುತ್ತೆ. ಯಾಕಂದರೆ ಎದುರುಗಡೆ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಈ ಒಂದು ಡಿಸೈನ್ ಅನ್ನೋದು ಬಂದಿದೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಫಸ್ಟ್ ಅಂದ್ಕೊಂಡಿರಲಿಲ್ಲ ಈ ಡಿಸೈನ್ ಈ ಥರ ಲುಕ್ ಕಾಣಿಸುತ್ತೆ ಅಂತ. ಹಾಕಿದ ಮೇಲೆ ಅಂತೂ ನನಗೆ ತುಂಬಾ ಹಿಡಿಸ್ತು ಈ ಡಿಸೈನು. ಸೊ ಇವತ್ತು ಕೂಡ ಅಷ್ಟೇ ಒಂದು ಸಾಫ್ಟ್ ಆಗಿರುವಂಥ ಬನಾರಸ್ ಸೀರೆಗೆ ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ. ಸೊ ಪಟ್ಟು ಸೀರೆಗೆ ಪರ್ಫೆಕ್ಟ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಮದುವೆ ಹೆಣ್ಣಿಗೆ ಕೂಡ ಆರಾಮಾಗಿ ಈ ಒಂದು ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಯಾರೆಲ್ಲ ಸ್ವಲ್ಪ ಬೀಡ್ಸ್ ಇಷ್ಟಪಡಲ್ಲೋ ಅವರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಸೊ ಫೈನಲ್ ಲುಕ್ಕು ಈ ಥರ ಇದೆ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.